ಇನ್ನು ಚುನಾವಣಾ ಆಯುಕ್ತ ಒಬ್ಬ ರಾಜಕೀಯ ಪುಡಾರಿ ಸಿಎಂ ಪುತ್ರ ಯತೇಂದ್ರ ವಿವಾದಾತ್ಮಕ ಹೇಳಿಕೆ. ರಾಜಕೀಯ ಪುಡಾರಿ ರೀತಿ ಆಯುಕ್ತರು ಮಾತನಾಡ್ತಿದ್ದಾರೆ ಅಂತ ಸಿಎಂ ಪುತ್ರ ಯತೇಂದ್ರ ಮತ್ತೊಂದು ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಜಕೀಯ ಪುಡಾರಿ ರೀತಿ ಆಯುಕ್ತರು ಮಾತನಾಡ್ತಿದ್ದಾರೆ, ಮತಗಳ್ಳತನದ ಬಗ್ಗೆ ಸಾಕ್ಷಿ ಸಮೇತ ದೂರು ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿ ಸಾಕ್ಷಿ ಸಮೇತ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಒಂದು ದೊಡ್ಡ ಕ್ಯಾಂಪೇನ್ ಆಗ್ತಾ ಇದೆ ಇದರ ಬಗ್ಗೆ. ದೂರು ಕೊಟ್ಟವರ ಮೇಲೆ ಆಯುಕ್ತರು ಮಾತನಾಡ್ತಿದ್ದಾರೆ, ಆರೋಪ ಮಾಡಿದವರ ತೇಜೋವಧೆ ಮಾಡುತ್ತಿದ್ದಾರೆ ಅಂತ ಸಹಿ ಸಂಗ್ರಹ ಸಭೆಯಲ್ಲಿ ಯತೇಂದ್ರ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ. ಮತಕಳವಾಗ್ತಿದೆ ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಪಾಪ ಅಷ್ಟೆಲ್ಲಾ ಪ್ರಯತ್ನ ಪಟ್ಟು 6 ತಿಂಗಳ ಕಾಲ ಅವ್ರ ಟೀಮ್ ನ ಬಿಟ್ಟು ಅಧ್ಯಯನ ಮಾಡಿಸಿ ಅವರು ಇಷ್ಟೆಲ್ಲ ಕಷ್ಟಪಟ್ಟು ಸಾಕ್ಷಿಗಳನ್ನು ಕೊಟ್ಟರು ಕೂಡ ಇವತ್ತು ಎಲೆಕ್ಷನ್ ಕಮಿಷನ್ ಅದನ್ನ ಪರಿಗಣನೆಗೆ ತಗೊಳ್ತಿಲ್ಲ. ಎಲೆಕ್ಷನ್ ಕಮಿಷನರ್ ಯಾವತ್ತೂ ಕೂಡ ಎಲೆಕ್ಷನ್ ಕಮಿಷನ್ ಬಹಳ ಫೇರ್ ಆಗಿ ಪ್ರಾಮಾಣಿಕವಾಗಿ ದೇಶದಲ್ಲಿ ಕೆಲಸ ಮಾಡ್ತಿತ್ತು. ಯಾವತ್ತೂ ಕೂಡ ಯಾವ್ದೊಂದು ರಾಜಕೀಯ ಪ್ರಭಾವಕ್ಕೆ ಒಳಗಾಗ್ತಾ ಇರ್ಲಿಲ್ಲ. ಆದ್ರೆ ಇವತ್ತೇನಪ್ಪಾ ಅಂತಂದ್ರೆ ರಾಷ್ಟ್ರೀಯ ಚುನಾವಣೆದ ಕಮಿಷನರ್ ಏನಿದ್ದಾರೆ, ಆಯುಕ್ತರಿದ್ದಾರೆ, ಅವರು ಒಬ್ಬ ರಾಜಕೀಯ ಪುಡಾರಿ ತರ ಮಾತಾಡ್ತಿದ್ದಾರೆ. ಇವತ್ತು ನಮ್ಮ ರಾಜಕೀಯ ನಮ್ಮ ನಾಯಕರಾದಂತಹ ರಾಹುಲ್ ಗಾಂಧಿ ಅವರು, ಖರ್ಗೆ ಅವರು ಇಷ್ಟೆಲ್ಲ ಗುರುತರವಾದಂತಹ ಆರೋಪ ಮಾಡಿದ್ರು ಕೂಡ, ಗಂಭೀರವಾದಂತಹ ಆರೋಪ ಮಾಡಿದ್ರು ಕೂಡ ಅದನ್ನ ಗಣನೆಗೆ ತೆಗೆದುಕೊಳ್ಳದೆ ಆರೋಪ ಮಾಡಿರೋರ ಮೇಲೆನೆ ಇವರು ದಾಳಿ ಮಾಡ್ತಾ ಇದ್ದಾರೆ. ಅವ್ರಿಗೇನೆ ತೇಜೋವಧೆ ಇಷ್ಟೆಲ್ಲ ಮತಕಳವಾಗ್ತಿದೆ ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಪಾಪ ಅಷ್ಟೆಲ್ಲಾ ಪ್ರಯತ್ನ ಪಟ್ಟು 6 ತಿಂಗಳ ಕಾಲ ಅವ್ರ ಟೀಮ್ ನ ಬಿಟ್ಟು ಅಧ್ಯಯನ ಮಾಡಿಸಿ ಅವರು ಇಷ್ಟೆಲ್ಲ ಕಷ್ಟಪಟ್ಟು ಸಾಕ್ಷಿಗಳನ್ನು ಕೊಟ್ಟರು ಕೂಡ ಇವತ್ತು ಎಲೆಕ್ಷನ್ ಕಮಿಷನ್ ಅದನ್ನ ಪರಿಗಣನೆಗೆ ತಗೊಳ್ತಿಲ್ಲ. ಎಲೆಕ್ಷನ್ ಕಮಿಷನರ್ ಯಾವತ್ತೂ ಕೂಡ ಎಲೆಕ್ಷನ್ ಕಮಿಷನ್ ಬಹಳ ಫೇರ್ ಆಗಿ ಪ್ರಾಮಾಣಿಕವಾಗಿ ದೇಶದಲ್ಲಿ ಕೆಲಸ ಮಾಡ್ತಿತ್ತು. ಯಾವತ್ತೂ ಕೂಡ ಯಾವ್ದೊಂದು ರಾಜಕೀಯ ಪ್ರಭಾವಕ್ಕೆ ಒಳಗಾಗ್ತಾ ಇರ್ಲಿಲ್ಲ. ಆದ್ರೆ ಇವತ್ತೇನಪ್ಪಾ ಅಂತಂದ್ರೆ ರಾಷ್ಟ್ರೀಯ ಚುನಾವಣೆದ ಕಮಿಷನರ್ ಏನಿದ್ದಾರೆ, ಆಯುಕ್ತರಿದ್ದಾರೆ, ಅವರು ಒಬ್ಬ ರಾಜಕೀಯ ಪುಡಾರಿ ತರ ಮಾತಾಡ್ತಿದ್ದಾರೆ. ಇವತ್ತು ನಮ್ಮ ರಾಜಕೀಯ ನಮ್ಮ ನಾಯಕರಾದಂತಹ ರಾಹುಲ್ ಗಾಂಧಿ ಅವರು, ಖರ್ಗೆ ಅವರು ಇಷ್ಟೆಲ್ಲ ಗುರುತರವಾದಂತಹ ಆರೋಪ ಮಾಡಿದ್ರು ಕೂಡ, ಗಂಭೀರವಾದಂತಹ ಆರೋಪ ಮಾಡಿದ್ರು ಕೂಡ ಅದನ್ನ ಗಣನೆಗೆ ತೆಗೆದುಕೊಳ್ಳದೆ ಆರೋಪ ಮಾಡಿರೋರ ಮೇಲೆನೆ ಇವರು ದಾಳಿ ಮಾಡ್ತಾ ಇದ್ದಾರೆ. ಅವ್ರಿಗೇನೆ ತೇಜೋವಧೆ. ಇದು ಸಿಎಂ ಪುತ್ರ ಯತೀಂದ್ರ ವಿವಾದಾತ್ಮಕ ಹೇಳಿಕೆಯನ್ನ ನೀಡ್ತಾ ಇದ್ದಾರೆ. ಇತ್ತೀಚೆಗೆ ಹಲವಾರು ಕಾರ್ಯಕ್ರಮ ಎಲ್ಲಿ ಹೋದರೂ ಕೂಡ ಯತೀಂದ್ರ ಅವರ ಸ್ಟೇಟ್ಮೆಂಟಲ್ಲಿ ಏನಾದರೂ ಒಂದು ವಿಚಾರಗಳು ಈ ಥರದ್ದು ಇದ್ದೇ ಇದೆ, ಚರ್ಚಾಸ್ಪದ ವಿಚಾರಗಳು. ಇತ್ತೀಚೆಗೆ ಕಿತ್ತೂರಲ್ಲಿ ಮಾತನಾಡಿದ್ರು, ಅಲ್ಲೂ ಕೂಡ ಈ ಉತ್ತರಾಧಿಕಾರಿ ಸ್ಟೇಟ್ಮೆಂಟ್ ಏನಿದೆ ಅದು ಸಾಕಷ್ಟು ಚರ್ಚೆಗೆ ಕಾರಣವಾಗಿತ್ತು. ಇದೀಗ ಆಯುಕ್ತರಿಗೆ, ಚುನಾವಣಾ ಆಯುಕ್ತರಿಗೆ ಒಬ್ಬ ರಾಜಕೀಯ ಪುಡಾರಿ ರೀತಿ ಮಾತನಾಡ್ತಿದ್ದಾರೆ ಅಂತ ಹೇಳಿದ್ದಾರೆ.